ಸಾಕು ಬಿಡು, ತುಂಬ ನೋವಾಗುತ್ತಿದೆ ಅಂತ ಎಷ್ಟು ಹೇಳಿದರೂ ಆನಂದ್ ಕೇಳದೆ ಅವಳ ದೇಹವನ್ನು ಬಳಸಿಕೊಳ್ಳುತ್ತಿದ್ದಾನೆ. ಅಷ್ಟೇ ಅಲ್ಲ, ತುಂಬ ರಭಸವಾಗಿ ಅವಳ ಜೊತೆ ದೈಹಿಕವಾಗಿ ಸೇರುತ್ತಿದ್ದಾನೆ. ನೋವು ತಡೆಯಲಾರದೆ ಕಿರುಚುತ್ತಿದ್ದಾಳೆ. ಅವನು ಅವಳ ದೇಹದ ಪ್ರತಿ ಭಾಗವನ್ನು ಚೆನ್ನಾಗಿ ಮುದ್ದಿಸುತ್ತಿದ್ದಾನೆ. ತಾನು ಪ್ರೀತಿಸಿದ ಹುಡುಗಿ ಅನ್ನುವುದನ್ನು ಮರೆತು ಮೊದಲ ರಾತ್ರಿ ಬಿಟ್ಟರೆ ಅವಳು ಇನ್ನೂ ಸಿಗುವುದೇ ಇಲ್ಲ ಅನ್ನುವ ರೀತಿ ಅವಳ ಜೊತೆ ದೈಹಿಕವಾಗಿ ಸೇರುತ್ತಿದ್ದಾನೆ. ಮುಂದೆ ಅನರ್ಥ ಆಗಿ ಹೋಯಿತು. ಅವಳಿಗೆ ಬ್ಲೀಡಿಂಗ್ ನಿಲ್ಲುತ್ತಿಲ್ಲ. ಡಾಕ್ಟರ್ ಬಳಿ ಹೋದಾಗ ಡಾಕ್ಟರ್ ಹೇಳಿದ ಮಾತನ್ನು ಕೇಳಿ ಆನಂದ್ ಕೋಪಗೊಂಡ. ಅದೇನೆಂದರೆ, ನನ್ನ ಹೆಸರು ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನನ್ನನ್ನು ನೋಡಿಕೊಳ್ಳುತ್ತಿದ್ದರು, ಅದರಲ್ಲಿ ಒಂದು ಮಾತಿಲ್ಲ. ಆದರೆ ನಾನು ದೊಡ್ಡವಳಾದ ತಕ್ಷಣ ನನ್ನ ಅಪ್ಪನ ಅಮ್ಮ ಸತ್ತು ಹೋದರು. ಆಗ ಜ್ಯೋತಿಷಿ ಬಳಿ ಜಾತಕ ತೋರಿಸಿದಾಗ ಅವರು ಹೇಳಿದ್ದು ಒಂದೇ ಮಾತು, ನಿಮ್ಮ ಮಗಳು ನಿಮಗೆ ಕಂಟಕ. ಅವಳು ವಯಸ್ಸಿಗೆ ಬಂದ ತಕ್ಷಣ ಹೀಗಾಗುತ್ತದೆ. ವರ್ಷಕ್ಕೆ ಒಬ್ಬರಂತೆ ಕರೆದುಕೊಂಡು ಹೋಗುತ್ತಾಳೆ. ಈಗ ನಿಮ್ಮ ಅಮ್ಮ, ನೆಕ್ಸ್ಟ್ ನಿಮ್ಮ ಅಪ್ಪ, ನಂತರ ನೀವು. ಈ ಮಾತನ್ನು ಕೇಳಿ ಅಪ್ಪನಿಗೆ ಬೇಸರವಾಯಿತು. ಅಪ್ಪ ನಂಬಿಲ್ಲ. ಒಂದೆರಡು ಕಡೆ ಊರಿನಲ್ಲಿ ಜಾತಕ ತೋರಿಸಿದಾಗ ಎಲ್ಲರೂ ಇದೇ ಮಾತನ್ನು ಹೇಳಿದರು. ಆಗ ಅಪ್ಪ ನನ್ನ ಮದುವೆಯನ್ನು ಮಾಡಲು ತುಂಬ ಪ್ರಯತ್ನ ಮಾಡುತ್ತಿದ್ದಾರೆ. ಅಷ್ಟರಲ್ಲಿ ನಮ್ಮ ಊರಿನ ಪಟೇಲರ ಮಗ ಆನಂದ್ ನನ್ನನ್ನು ತುಂಬ ಇಷ್ಟಪಟ್ಟ. ನನ್ನನ್ನು ಮದುವೆಯಾಗಿ ಕೇಳಿಕೊಂಡ. ಅಪ್ಪ ಅಮ್ಮನ ಬಳಿ ಬಂದು ಆಗ ಅಪ್ಪ ಹೇಳಿದರು, ನೀನು ಬಂದು ಕೇಳಿದರೆ ಯೋಚಿಸಲು ಸಾಧ್ಯವೇ ಇಲ್ಲ. ನಿನ್ನ ಅಪ್ಪ ಅಮ್ಮನನ್ನು ಕರೆದುಕೊಂಡು ಬಾ, ಇಷ್ಟವಾದರೆ ಎಂಗೇಜ್ಮೆಂಟ್ ಮಾಡಿಕೊಳ್ಳೋಣ. ಈ ಮಾತನ್ನು ಕೇಳಿ ಪಟೇಲರ ಮಗ ಆನಂದ್ಗೆ ಖುಷಿಯಾಯಿತು. ಓದುವುದರಲ್ಲಿ ಸ್ವಲ್ಪ ಹಿಂದೆ ಇದ್ದ ನಾನು ಮದುವೆ ಆದರೆ ಆರಾಮವಾಗಿ ಮನೆಯಲ್ಲಿ ಇರಬಹುದು ನನ್ನ ಯೋಚನೆ ಆಗಿತ್ತು. ಆದರೆ ನನಗೇನು ಗೊತ್ತು, ಯಾರು ಕೈಬಿಟ್ಟರೂ ಸರಸ್ವತಿ ಕೈ ಬಿಡುವುದಿಲ್ಲ. ಈ ಮಾತು ನನಗೆ ತಿಳಿದಿಲ್ಲ. ಪಟೇಲರು ಮಾರನೇ ದಿನವೇ ಹೆಣ್ಣನ್ನು ಕೇಳಲು ಅವರ ಇಬ್ಬರು ಹೆಂಡತಿಯರನ್ನು ಕರೆದುಕೊಂಡು ಬಂದರು. ಇದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಏಕೆಂದರೆ ಪಟೇಲರ ಮೊದಲ ಹೆಂಡತಿಯ ಮಗ ಆನಂದ್ ಎರಡನೇ ಹೆಂಡತಿಯನ್ನು ಮದುವೆಯಾಗಿದ್ದರು. ಅವರನ್ನು ತೋಟದ ಮನೆಯಲ್ಲಿ ಇಟ್ಟಿದ್ದರು. ಯಾವುದೇ ಶುಭ ಕಾರ್ಯಗಳಿಗೆ ಮತ್ತು ಸಮಾಜದ ಎದುರುಗಡೆ ಜನರಿಗೆ ತೋರಿಸುತ್ತಿರಲಿಲ್ಲ, ಇವರು ನನ್ನ ಹೆಂಡತಿ ಅಂತ. ಇಂದು ಏನಾಯಿತು ಅಂತ ತಿಳಿದಿಲ್ಲ. ಅವರ ಹೆಂಡತಿಯನ್ನು ಕರೆದುಕೊಂಡು ಬಂದಿದ್ದಾರೆ ಅಂದರೆ ಅವರಿಗೆ ಈ ಮದುವೆ ಮೇಲೆ ಇಂಟ್ರೆಸ್ಟ್ ಇಲ್ಲ. ಕೊನೆ ಪಕ್ಷ ಈ ರೀತಿ ಮದುವೆ ಮುರಿದು ಹೋಗಲಿ ಅನ್ನುವುದು. ಆದರೆ ಈ ವಿಷಯದ ಬಗ್ಗೆ ಯಾರಿಗೂ ಅರಿವಿಲ್ಲ. ಎಲ್ಲರೂ ಗೊಂದಲದಲ್ಲಿದ್ದಾರೆ. ನಾನು ತುಂಬ ಅದೃಷ್ಟವಂತೆ, ಇಷ್ಟೊಂದು ಶ್ರೀಮಂತರು ನನ್ನನ್ನು ಮದುವೆಯಾಗಲು ಬಂದಿದ್ದಾರೆ ಅಂತ ಖುಷಿಪಟ್ಟೆ. ಅಪ್ಪ ಸ್ವಲ್ಪ ಯೋಚಿಸಬೇಕು ಅಂತ ಹೇಳಿದರು. ಬಂದವರನ್ನು ಚೆನ್ನಾಗಿ ಭಾವನಿಸಿದರು. ಅಪ್ಪನಿಗೆ ಭಯವಾಗುತ್ತಿದೆ. ಅಪ್ಪನಿಗೆ ಇಬ್ಬರು ಹೆಂಡತಿ ಅಂದರೆ ಮಗನಿಗೆ 3 ಹೆಂಡತಿಯರು ಆಗುತ್ತಾರೆ ಅಂತ ಗಲಾಟೆ ಮಾಡಿದರು. ಅವರು ಹೋದ ಮೇಲೆ ಈ ಮದುವೆ ನಮಗೆ ಬೇಡ ಅಂತ, ಈ ಸಂಬಂಧ ಬೇಡವೇ ಬೇಡ ಅಂತ ಹಠ ಹಿಡಿದರು. ಮೊದಲು ಅಮ್ಮ ಒಪ್ಪಿಲ್ಲ, ನಂತರ ಅವಳು ಕೂಡ ಒಪ್ಪಿದಳು. ಆದರೆ ವಿಷಯ ಇರುವುದು ಈಗ. ನನ್ನನ್ನು ನೋಡಲು ಆನಂದ್ ಬಂದು 3-4 ದಿನವಾಗಿತ್ತು. ಆಗಲೇ ನಂಬರನ್ನು ಕೊಟ್ಟು ಹೋಗಿದ್ದಾನೆ. ಇಬ್ಬರು ಫೋನಿನಲ್ಲಿ ಚೆನ್ನಾಗಿ ಮಾತನಾಡುತ್ತಿದ್ದೇವೆ. ಈಗ ಏನು ಮಾಡುವುದು ತಿಳಿಯುತ್ತಿಲ್ಲ. ಅವನ ಮೇಲೆ ಪ್ರೀತಿ ಶುರುವಾಗಿದೆ. ಅಪ್ಪನಿಗೆ ಹೇಳಿದೆ, ಮದುವೆ ಆದರೆ ಅವನನ್ನೇ ಆಗುವುದು, ಅವನನ್ನು ಬಿಟ್ಟರೆ ಇನ್ನು ಯಾರನ್ನೂ ಆಗುವುದಿಲ್ಲ. ನೀವು ಹಠ ಮಾಡಿದರೆ ಪರಿಣಾಮ ಚೆನ್ನಾಗಿರುವುದಿಲ್ಲ ಅಂತ ನಾನು ವಾರ್ನಿಂಗ್ ಮಾಡಿದೆ. ನನ್ನ ಮಾತಿಗೆ ಅಪ್ಪ ಅಮ್ಮ ಮೊದಲು ಒಪ್ಪಲಿಲ್ಲ. ನಂತರ ನನ್ನ ಹಠಕ್ಕೆ, ನನ್ನ ಉಪವಾಸ ವ್ರತಕ್ಕೆ ಅವರು ಒಪ್ಪಲೇಬೇಕಾಯಿತು. ಈಗ ಅಪ್ಪ ಅಮ್ಮ ಆನಂದ್ ಜೊತೆ ಮದುವೆ ಮಾಡಲು ತಯಾರಿ ಮಾಡುತ್ತಿದ್ದಾರೆ. ಮದುವೆ ಆಗಲೇಬೇಕು ಅವನ ಜೊತೆ ಅಂತ ಪಟ್ಟು ಹಿಡಿದ ಮೇಲೆ ಮದುವೆ ಆದರೆ ಸಾಕು, ಈ ಶಾಸ್ತ್ರಗಳಲ್ಲಿ ಎಷ್ಟು ಮಾತ್ರ ಅಂತ ಅಂದುಕೊಂಡೆ. ನನ್ನ ಆಸೆ, ಆನಂದ್ ತುಂಬ ಶ್ರೀಮಂತ. ಅವರ ಮನೆಯಲ್ಲಿ ನಾನು ಹೋದರೆ ನಾನು ಶ್ರೀಮಂತ ಸೊಸೆಯಾಗಿರಬಹುದು. ಕೈ ತುಂಬ ದುಡ್ಡು ಕೊಡುತ್ತಾರೆ ಖರ್ಚಿಗೆ. ಆನಂದ್ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಆ ಮನೆಯ ಮಹಾರಾಣಿ ನಾನು ಆಗುತ್ತೇನೆ. ಅಪ್ಪ ಅಮ್ಮ ದೊಡ್ಡವರು, ಅವರಿಗೆ ಏನು ಗೊತ್ತು ನಾನು ಅದೃಷ್ಟವಂತೆ ಅಂತ ಯೋಚಿಸುತ್ತಿದ್ದೆ. ಊರಿನ ಜನರೆಲ್ಲ ನನ್ನನ್ನು ನೋಡಲು ಬಂದಾಗ, ನೀನು ಎಷ್ಟು ಅದೃಷ್ಟ ಮಾಡಿದ್ದೀಯಾ, ಅಷ್ಟು ದೊಡ್ಡ ಮನೆಯ ಶ್ರೀಮಂತರ ಮನೆಯ ಸೊಸೆಯಾಗುತ್ತಿದ್ದೀಯಾ ಅಂತ. ಏಕೆಂದರೆ ಆನಂದ್ ಮನೆಯಿಂದ ನನಗಾಗಿ ಸೀರೆ, ಒಡವೆಗಳ
ಸರಕು ಬಂದಿತ್ತು. ಅದನ್ನು ನೋಡಿ ಎಲ್ಲರೂ ಖುಷಿಪಟ್ಟರು. ಇನ್ನು ಕೆಲವರು ಹೊಟ್ಟೆ ಉರಿಪಟ್ಟರು. ಇದೆಲ್ಲ ನನ್ನ ಅದೃಷ್ಟ ಅಂತ ನನಗೆ ಅನಿಸುತ್ತಿತ್ತು. ಆದರೆ ಅಪ್ಪ ಅಮ್ಮ ತುಂಬ ನಿರಾಸೆಯಿಂದ ಇದ್ದರು. ಇದನ್ನೆಲ್ಲ ಇಟ್ಟುಕೊಂಡರೆ ಮದುವೆ ಚೆನ್ನಾಗಿ ಆಗುವುದಿಲ್ಲ. ಪ್ರೀತಿ ಇರಬೇಕು ನಿಮ್ಮಿಬ್ಬರ ಸಂಬಂಧದಲ್ಲಿ, ಕೇವಲ ಐಶ್ವರ್ಯ ಅಲ್ಲ ಅಂತ ಹೇಳಿದಾಗ ನಾನು ಅಮ್ಮನಿಗೆ ಹೇಳಿದೆ, ಮದುವೆ ಆಗಿ 30 ವರ್ಷವಾದರೂ ನೀನು ಕರಿಮಣಿ ತಾಳಿ ಹಾಕಿದ್ದೀಯಾ? ಅಪ್ಪ ಅಮ್ಮ ಹೊರಟು ಹೋದರು. ನಿನ್ನ ಹಣೆ ಬರಹ ಇಷ್ಟೊಂದು ಮಿಂಚುತ್ತಿದ್ದೀಯಾ? ಮದುವೆಯಾದ ಮೇಲೆ ಅನುಭವಿಸುತ್ತೀಯಾ ಅಂತ ಅಮ್ಮ ಕಣ್ಣೀರು ಹಾಕಿದಳು. ಅಪ್ಪ, ನೀನು ಏಕೆ ನನ್ನ ಮಗಳಾದೆ ಅಂತ ಶಪಿಸಿದರು. ನನಗೆ ಅವರ ಮಾತಿನ ಮೇಲೆ ನಂಬಿಕೆ ಇಲ್ಲ. ಅವರು ಅಷ್ಟು ಪರಿಶುದ್ಧವಾಗಿದ್ದರೆ ನನಗೆ ಏಕೆ ಇಷ್ಟು ಕಷ್ಟ ಇರುತ್ತಿತ್ತು? ನಾನು ಒಳ್ಳೆಯವಳು ಆಗಿರುವುದಕ್ಕೆ ನನಗೆ ಸುಂದರನಾದ ಶ್ರೀಮಂತನಾದ ಹುಡುಗ ಸಿಗುತ್ತಿದ್ದಾನೆ. ಪಟೇಲರ ಮೊದಲ ಹೆಂಡತಿಯ ಮಗ ಇವಳ ಗಂಡ. ಪ್ರಪಂಚ ಸರಿಯಾಗಿ ನೋಡದ ಅವಳು ಅವನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದಾಳೆ, ಅವನಿಗಾಗಿ ಕನವರಿಸುತ್ತಿದ್ದಾಳೆ. ಅನುವಿನ ಅಪ್ಪ ಅಮ್ಮ ಅವಳ ಮದುವೆಯಲ್ಲಿ ಯಾವುದೇ ರೀತಿಯ ತಂಟೆ ತಕರಾರು ಬರಬಾರದು ಅಂತ ಎಲ್ಲವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದರು. ಮದುವೆ ತುಂಬ ಅದ್ಧೂರಿಯಾಗಿ ಪಟೇಲರೇ ಮಾಡಿಕೊಂಡರು. ಅನುವಿನ ಅಪ್ಪ ಅಮ್ಮ ಎಷ್ಟು ಖರ್ಚು ಮಾಡಿದರೋ ಅಷ್ಟು ದುಡ್ಡನ್ನು ಹಿಂತಿರುಗಿಸಿ ಕೊಟ್ಟು ಬಿಟ್ಟರು. ನನ್ನ ಎರಡನೇ ಹೆಂಡತಿ ತುಂಬ ತಲೆ ತಿನ್ನುತ್ತಿದ್ದಳು. ಮೊದಲೇ ಮದುವೆ ನಾನೇ ಮಾಡಿಕೊಳ್ಳುತ್ತೇನೆ ಅಂದರೆ ನನ್ನ ಎರಡನೇ ಹೆಂಡತಿ ಅವಳ 3 ಮಕ್ಕಳ ಮದುವೆಯನ್ನು ನನ್ನ ತಲೆಯ ಮೇಲೆ ಹಾಕುತ್ತಿದ್ದಳು. ಅದಕ್ಕಾಗಿ ಸುಮ್ಮನಿದ್ದೆ. ಆದರೆ ನನ್ನ ಮೊದಲ ಹೆಂಡತಿಗೆ ಆನಂದ ಒಬ್ಬನೇ ಮಗ, ಅವನ ಮದುವೆಯನ್ನು ಅದ್ಧೂರಿಯಾಗಿ ಮಾಡುತ್ತೇನೆ ಅಂತ ಅಂದುಕೊಂಡು ಅನುವಿನ ಅಪ್ಪ ಅಮ್ಮ ಕೊಟ್ಟಿದ್ದ ದುಡ್ಡನ್ನು ಅವರಿಗೆ ಕೊಟ್ಟು ಬಿಟ್ಟರು. ನನಗೆ ಮೈ ತುಂಬ ಒಡವೆ ಹಾಕಿದರು. ಆನಂದನಿಗೂ ಕೂಡ ಮದುವೆಯನ್ನು ತುಂಬ ಗ್ರ್ಯಾಂಡಾಗಿ ಮಾಡಿದರು. ಇಷ್ಟು ಸುಂದರವಾದ ಮದುವೆ ನಡೆದಿದ್ದನ್ನು ನಾನು ಜೀವನದಲ್ಲಿ ನೋಡಿಲ್ಲ. ತುಂಬ ಅದೃಷ್ಟವಂತೆ. ನಾನು ತುಂಬ ಖುಷಿಪಟ್ಟೆ. ಮನೆಯಲ್ಲೂ ಪಟೇಲರ ಮೊದಲ ಸೊಸೆ ಅಂತ ತುಂಬ ಮರ್ಯಾದೆ ಕೊಟ್ಟರು. ಅವರ ನೆಂಟರುಗಳು ತುಂಬ ಚೆನ್ನಾಗಿ ಮಾತನಾಡಿಸಿದರು. ನನಗೆ ನಾನು ಸ್ವರ್ಗದಲ್ಲಿ ಇದ್ದೇನೆ ಅನ್ನುವಷ್ಟು ಖುಷಿಯಾಗುತ್ತಿತ್ತು. ಇಷ್ಟೊಂದು ಸುಂದರವಾದ ಬದುಕು ಭಗವಂತ ನನಗೆ ಕೊಟ್ಟಿದ್ದಕ್ಕೆ ನಾನು ತುಂಬ ಧನ್ಯವಾದ ಹೇಳಲು ಆರಂಭಿಸಿದೆ. ಆನಂದಂತೂ ನನ್ನ ಕೈ ಬಿಟ್ಟಿಲ್ಲ. ಪ್ರತಿಯೊಬ್ಬರೂ ನೀನು ತುಂಬ ಅದೃಷ್ಟವಂತೆ, ನಿನ್ನ ಗಂಡ ನಿನ್ನನ್ನು ಎಷ್ಟು ಪ್ರೀತಿ ಮಾಡುತ್ತಾನೆ ಅಂತ, ಈಗಲೇ ಹೆಂಡತಿಯ ಗುಲಾಮನಾಗಿದ್ದಾನೆ ಅಂತ ನನ್ನ ಟೀಸ್ ಮಾಡಿದರು. ನನಗೂ ಕೂಡ ಅದೇ ಬೇಕಿತ್ತು. ನಾನು ತುಂಬ ನೆಮ್ಮದಿಯಿಂದ ಇದ್ದೆ. ನನ್ನ ಬದುಕು ಸೆಟಲ್ ಆಯಿತು. ಅಪ್ಪ ಅಮ್ಮ ಹಾಕಿದ ಶಾಪ ವರ್ಕೌಟ್ ಆಗಿಲ್ಲ. ಬಡವರ ಶಾಪ ವರ್ಕೌಟ್ ಆಗೋದಿಲ್ಲ. ಆದರೆ ನಾನು ಈಗ ಶ್ರೀಮಂತಳು. ಅದೆಲ್ಲವನ್ನು ಮರೆತು ಆನಂದ್ ಜೊತೆ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಲು ಯೋಚಿಸುತ್ತಿದ್ದೆ ಅನ್ನೋದನ್ನು ನೆನೆಸಿಕೊಂಡ ನಾನು ತೂಗುಯಲಲ್ಲಿ ತೂಗಿದೆ. ಮೊದಲ ರಾತ್ರಿ ಮಂಚದ ಮೇಲೆ ನಾನು ಅವನಿಗಾಗಿ ಕಾದೆ. ಅವನು ಬರುವುದು ಕ್ಷಣವೇ ಕೂಡ ಲೇಟ್ ಆಗಿದ್ದರೂ ನನ್ನ ಹೃದಯ ಜಲ್ಲಂತ ನಾಟ್ಯ ಆಡುತ್ತಿತ್ತು. ಅವರು ಬಂದ ತಕ್ಷಣ ಅವನು ಗಟ್ಟಿಯಾಗಿ ತಬ್ಬಿಕೊಂಡೆ ಅವನನ್ನು. ಅವನು ಕೂಡ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನನ್ನ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸಿದ. ನನಗೆ ಸ್ವರ್ಗ ಸಿಕ್ಕಂತೆ ಆಯಿತು. ನನ್ನಂಥ ಬಡ ಹುಡುಗಿಗೆ ಇಷ್ಟು ಶ್ರೀಮಂತರ ಮನೆ ಹುಡುಗ ಇಷ್ಟೊಂದು ಮುದ್ದಿಸುತ್ತಿದ್ದಾನೆ ಅಂತ ನಾನು ಕೂಡ ಇವನು ಮಾಡಿದ ಎಲ್ಲ ಕೆಲಸದಲ್ಲೂ ಸಹಕರಿಸಲು ಸಿದ್ಧವಾದೆ. ಅವನು ದೀರ್ಘವಾಗಿ ಚುಂಬಿಸುತ್ತಿದ್ದಾನೆ. ಇಷ್ಟು ಹೊತ್ತಾದರೂ ನನ್ನ ತುಟಿಯನ್ನು ಬಿಡುತ್ತಿಲ್ಲ. ತುಂಬ ನೋವಾಗುತ್ತಿದೆ. ಅವನು ನನ್ನನ್ನು ಪ್ರೀತಿಯಿಂದ ಮುದ್ದಿಸುತ್ತಿದ್ದಾನೆ. ಪದೇ ಪದೇ ಅವನು ಬೇಡ ಅಂದರೂ ನನ್ನ ಖಾಸಗಿ ಅಂಗಗಳನ್ನು ನೆಕ್ಕುತ್ತಿದ್ದಾನೆ. ಸಾಕು ಅಂತ ಹೇಳಿದರೂ ಮತ್ತೆ ಮತ್ತೆ ಮಾಡುತ್ತಿದ್ದಾನೆ. ನನಗೆ ತುಂಬ ನೋವಾಗುತ್ತಿದೆ. ನಾನು ತಡೆದುಕೊಂಡರೂ ನನ್ನ ದೇಹ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ತುಂಬ ರಕ್ತ ಹೋಗುತ್ತಿದೆ. ಅವನ ಜೊತೆ ಆಸ್ಪತ್ರೆಗೆ ಹೋದೆ. ಮನೆಯಲ್ಲಿ ಎಲ್ಲರೂ ಮಲಗಿದ್ದರು. ಒಂದು ಕೀ ನಮ್ಮ ಬಳಿ ಇರುವುದರಿಂದ ಹೊರಹೋಗಲು ಸಹಾಯವಾಯಿತು. ಯಾರಿಗೂ ತಿಳಿದಿಲ್ಲ ನಾವು ಹೊರ ಬಂದಿದ್ದು. ಸಮಸ್ಯೆ ಎಂದರೆ ಮದುವೆ ಆದ ಮೊದಲ ರಾತ್ರಿ ನಾನು ಆಸ್ಪತ್ರೆಗೆ ಅಡ್ಮಿಟ್ ಆಗುತ್ತಿದ್ದೇನೆ ಅಂತ ಬೇಸರವಾಯಿತು. ಪದೇ ಪದೇ ನನ್ನ ಗಂಡನನ್ನು ನೋಡುತ್ತಿದ್ದೇನೆ.
ಶ್ರೀಮಂತ ಅನ್ನುವ ಒಂದೇ ವಿಷಯ ನಾನು ಅವನನ್ನು ಹೈಲೈಟ್ ಮಾಡುವಂತೆ ಮಾಡಿದ್ದು. ನಾನೇನಾದರೂ ತಪ್ಪು ಮಾಡಿದ್ದೇನೆ ಅಂತ ಅವನನ್ನು ನೋಡಿದೆ. ತಪ್ಪು ಮಾಡಿದ್ದೇನೆ ಅಂತ ಅನಿಸಿತು. ಅವನು ತುಂಬ ವಿಚಿತ್ರವಾಗಿ ಕಾಣುತ್ತಿದ್ದ. ನನ್ನ ದೇಹವನ್ನು ತುಂಬ ಕೆಟ್ಟದಾಗಿ ಬಳಸಿಕೊಂಡ. ಬೇಡ, ನಾಳೆ ಪ್ರಯತ್ನಿಸೋಣ ಅಂದರೆ ಹಿಂದೆ ಎಲ್ಲ ಆಗಬೇಕು ಅಂತ ಪ್ರಯತ್ನ ಮಾಡಿ ನನಗೆ ಮೊದಲ ರಾತ್ರಿಯೇ ಬ್ಲೀಡಿಂಗ್ ಆಗುವಂತೆ ಮಾಡಿದ. ಕೇವಲ ನನ್ನ ದೇಹವನ್ನು ಪ್ರೀತಿ ಮಾಡುತ್ತಿದ್ದಾನೆ ಇವನು ಅಂತ ಅನ್ನಿಸಲು ಆರಂಭಿಸಿತು ಮನಸ್ಸು. ಅವನ ಮುಖದಲ್ಲಿ ಸ್ವಲ್ಪ ಕೂಡ ಬೇಸರವಾಗಲಿ, ನನ್ನ ಹೆಂಡತಿಗೆ ಹುಷಾರಿಲ್ಲ ಅನ್ನುವ ಕಾಳಜಿಯಾಗಲಿ ಇಲ್ಲ. ಬದಲಿಗೆ ದಂಡಪಿಂಡನ ರೀತಿ ನಿಂತಿದ್ದಾನೆ. ನನಗೆ ಅವನನ್ನು ನೋಡಿ ಈಗ ಭಯ ಆಯಿತು. ಅಪ್ಪ ಅಮ್ಮನ ಶಾಪ ನಿಜವಾಯಿತು. ಇನ್ನು ನನಗೆ ಉಳಿಗಾಲವಿಲ್ಲ. ಪ್ರತಿ ರಾತ್ರಿ ಇವನು ಕೊಡುವ ದೈಹಿಕ ಹಿಂಸೆ ಅನುಭವಿಸಬೇಕು ಅಂತ ಮನಸ್ಸಿಗೆ ತುಂಬ ನೋವಾಗಿ ಅಲ್ಲೇ ಪ್ರಜ್ಞೆ ತಪ್ಪಿದೆ. ನನಗೆ ಎಚ್ಚರವಾಗಲು ಕೂಡ ಇಷ್ಟ ಇಲ್ಲ. ಅಷ್ಟು ನೋವು ಮಾಡಿದ್ದಾನೆ. ಅಪ್ಪ ಅಮ್ಮ ಹೂವಿನ ರೀತಿ ಸಾಕಿದ್ದರು. ಎಚ್ಚರವಾದಾಗ ನಾನು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದೆ. ನನ್ನ ಕೈಗೆ ಡ್ರಿಪ್ಸನ್ನು ಹಾಕಿದ್ದರು. ದೇಹದ ತುಂಬ ಕಡೆ ಬ್ಯಾಂಡೇಜ್ ಹಾಕಿದ್ದಾರೆ. ಅವನು ಮಾಡಿರುವ ಗಾಯಕ್ಕೆ ಅಂತ ಅನಿಸಿತು. ಕಣ್ಣು ತೆಗೆದ ತಕ್ಷಣ ಅಮ್ಮನನ್ನು ನೋಡಿದೆ. ಅಮ್ಮ ಅಳುತ್ತಿದ್ದಳು. ಅಪ್ಪ ಅವಳನ್ನು ಸಮಾಧಾನ ಮಾಡುತ್ತಿದ್ದ. ನಮ್ಮ ಮಗಳು ಬೇಗ ಹುಷಾರಾಗುತ್ತಾಳೆ, ನಾವು ಮನೆಗೆ ಕರೆದುಕೊಂಡು ಹೋಗೋಣ. ಅವರಿಗೆ ಎಷ್ಟು ಆಸ್ತಿ ಇದ್ದರೇನು? ಮದುವೆಯಾಗಿ ಒಂದೇ ಒಂದು ದಿನವೂ ಕೂಡ ಅವರ ಮನೆಯಲ್ಲಿ ನನ್ನ ಮಗಳು ಇಲ್ಲ. ಆಗಲೇ ಅವಳನ್ನು ಈ ಪರಿಸ್ಥಿತಿಗೆ ಕರೆದುಕೊಂಡು ಬಂದಿದ್ದಾರೆ. ಇನ್ನು ಜೀವನದಲ್ಲಿ ಬದುಕಿಸುತ್ತಾರಾ ಮುಂದೆ? ನನಗೆ ಇರುವುದು ಒಬ್ಬಳೇ ಮಗಳು. ಅವಳ ಸಂಪೂರ್ಣ ಜವಾಬ್ದಾರಿ ನನ್ನದೇ. ನಾನು ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಅಪ್ಪ ಹೇಳುತ್ತಿದ್ದರು. ಅಮ್ಮ ಅಳುತ್ತಲೇ ಇದ್ದಳು. ನನಗೆ ಏನು ಮಾತನಾಡಬೇಕು ಅಂತ ತಿಳಿಯದೆ ಜೋರಾಗಿ ಅಮ್ಮ ಅಂತ ಕಿರುಚಿದೆ. ನನ್ನ ಧ್ವನಿಗೆ ಅಪ್ಪ ಅಮ್ಮ ನನ್ನ ಕಡೆ ತಿರುಗಿ ನೋಡಿ ಖುಷಿಪಟ್ಟರು. ನನ್ನ ಬಳಿ ಓಡಿ ಬಂದರು. ಅಮ್ಮ ಅಂತೂ ನನ್ನ ಕೈಗಳನ್ನು ಹಿಡಿದುಕೊಂಡು ನಿರಂತರವಾಗಿ ಅಳುತ್ತಿದ್ದಾಳೆ. ನಿನಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನಾನು ಇರುತ್ತಿರಲಿಲ್ಲ. ನಾನು ಹೇಳಿದೆ, ಆ ಶ್ರೀಮಂತರ ಹುಡುಗ ಬೇಡ, ನಮಗೆ ಸರಿ ಹೋಗುವುದಿಲ್ಲ ಅಂತ. ಎಲ್ಲ ವಿಷಯದಲ್ಲೂ ನನಗೆ ದೊಡ್ಡದೇ ಬೇಕು, ಶ್ರೀಮಂತರೇ ಬೇಕು, ದುಡ್ಡೇ ಬೇಕು ಅಂತ ಹೇಳುತ್ತೀಯ. ಅವರು ಜೀವನ ಮುಗಿಯುವವರೆಗೂ ದುಡ್ಡು ಆಗಲಿ ಆಸ್ತಿಯನ್ನಾಗಲಿ ಕೊಡುವುದಿಲ್ಲ. ಕೇವಲ ನಾವು ಶ್ರೀಮಂತರು ಅಂತ ಪ್ರಪಂಚದ ಎದುರಿಗೆ ಬಿಂಬಿಸುತ್ತಾರೆ. ನಿನಗೆ ಆ ಜೀವನ ಬೇಕಾ ಅಂತ ಅಮ್ಮ ನೇರವಾಗಿ ನನ್ನ ಜೀವನದ ನಿರ್ಧಾರದ ಬಗ್ಗೆ ಪ್ರಶ್ನೆ ಮಾಡಿದಳು. ಹೇಗಿದ್ದೀಯ ಮಗು, ಆರಾಮವಾಗಿ ಇರು, ಆಮೇಲೆ ನೋಡೋಣ ಅನ್ನುವ ಮಾತು ಇಲ್ಲ. ಅವಳಿಗೆ ಭಯ, ನನಗೆ ತೊಂದರೆ. ಆದರೆ ಅವಳು ಅದನ್ನು ಸಹಿಸುವುದಿಲ್ಲ. ಡಾಕ್ಟರ್ ಬಂದು ನಿಮ್ಮ ಮಗಳು ಈಗ ಅಪಾಯದಿಂದ ಪಾರಾಗಿದ್ದಾಳೆ, ಅವಳನ್ನು ನೀವು ಕಾಪಾಡಿಕೊಳ್ಳಬೇಕು. ಗಂಡ ಅಂದರೆ ಒಂದು ಹಂತದವರೆಗೆ ಸ್ವಾತಂತ್ರ್ಯವಿರುತ್ತದೆ. ಆದರೆ ಇವರ ದೇಹದ ಮೇಲೆ ಆಗಿರುವ ಗಾಯಗಳನ್ನು ನೋಡಿದರೆ ನೀವು ಅವರ ಮದುವೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಪದೇ ಪದೇ ಈ ರೀತಿ ಆದರೆ ಅವರ ಪ್ರಾಣಕ್ಕೆ ತೊಂದರೆ ಆಗುತ್ತದೆ. ಬೇರೆಯವರ ಬಳಿ ಈ ವಿಷಯವನ್ನು ಹೇಳಲು ನನಗೆ ಕಷ್ಟವಾಗುತ್ತದೆ. ನೀವು ಅಪ್ಪ ಅಮ್ಮ ಮಗಳಿಗೆ ಸರಿಯಾದ ಕೆಲಸವನ್ನೇ ಮಾಡುವುದು ಅಂತ ಡಾಕ್ಟರ್ ಹೇಳಿ ಸ್ವಲ್ಪ ಎಮೋಷ್ನಲ್ ಆಗಿ ಹೋದರು. ಏಕೆಂದರೆ ಅವರಿಗೂ 3 ಜನ ಹೆಣ್ಣು ಮಕ್ಕಳು ಇದ್ದಾರಂತೆ. ಇದನ್ನು ಕೇಳಿ ನನ್ನ ಮನಸ್ಸು ಅಯೋಮಯವಾಯಿತು. ಪ್ರತಿಯೊಬ್ಬರು ಇದೇ ಮಾತನ್ನು ಹೇಳುತ್ತಿದ್ದಾರೆ. ನನ್ನ ಮದುವೆ ಸರಿಯಾದ ಮನುಷ್ಯನ ಜೊತೆ ಆಗಿಲ್ಲ. ದುಡ್ಡಿಗಾಗಿ ನಾನು ಅವಿವೇಕಿಯನ್ನು ಮದುವೆ ಆಗಿದ್ದೇನೆ. ನನ್ನ ಗಂಡ ಮತ್ತು ಗಂಡನ ಮನೆಯವರು ಬಂದು ನನ್ನನ್ನು ಬೈಯುತ್ತಿದ್ದಾರೆ. ಸ್ವಲ್ಪ ನೋವು ತಡೆದುಕೊಳ್ಳಬೇಕು. ಹೆಣ್ಣೆಂದರೆ ಇಲ್ಲಿ ಎಲ್ಲ ಗಂಡಸರು ತುಂಬ ಹೊರಟು, ಯಾರಿಗೂ ಈ ರೀತಿ ಆಗಿಲ್ಲ. ನಿನಗೆ ಏಕೆ ಇಷ್ಟೊಂದು ತೊಂದರೆ ಆಯಿತು? ನೀನು ನಾಟಕ ಆಡುತ್ತಿದ್ದೀಯ ಅಂತ ಅತ್ತೆ ಬೈದರೆ ಮಾವ ಮುಖವನ್ನು ಸಿಂಡರಿಸಿಕೊಂಡು ಹೋದ. ಗಂಡ ನೆನ್ನೆಯೆಲ್ಲ ಸ್ವಲ್ಪ ಸುಮಾರಾಗಿದ್ದ. ಈಗ ನೋಡಿದರೆ ನಾನು ನಿಜವಾಗಲೂ ನಾಟಕ ಮಾಡಿದ್ದೇನೆ ಅಂತ ಕೋಪ ಮಾಡಿಕೊಂಡು ಹೊರಟು ಹೋದ. ಆ ಮನುಷ್ಯನ ಜೊತೆ ಆ ಮನೆಯಲ್ಲಿ ನಾನು ಬದುಕಲು ಸಾಧ್ಯವಿಲ್ಲ. ಅಪ್ಪ ಅಮ್ಮನ ಜೊತೆ ನಾನು ಡಿಸ್ಚಾರ್ಜ್ ಆದ ಮೇಲೆ ನಮ್ಮ ಮನೆಗೆ ಹೋದೆ. ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರು ಅಂದರೆ ನಾನು ಅಷ್ಟು ನೋವು ಕೊಟ್ಟಿದ್ದರು, ಅಷ್ಟು ಕಷ್ಟ ಕೊಟ್ಟಿದ್ದರು, ಸ್ವಲ್ಪ ಬೇಸರವನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನ್ನನ್ನು ಮನೆಗೆ ಕರೆದುಕೊಂಡು ಹೋದರು. ಮೊದಲಿಗಿಂತ ಹೆಚ್ಚು ಕೇರಿಂದ ನೋಡಿಕೊಂಡರು.
ಊರಿನಿಂದ ನನ್ನ ಸೋದರ ಮಾವ, ಅತ್ತೆ, ಅವರ ಮಕ್ಕಳು ಎಲ್ಲರೂ ಬಂದಿದ್ದರು. ನನ್ನ ವಿಚಾರ ತಿಳಿದು ನನ್ನನ್ನು ನೋಡಲು ನನ್ನನ್ನು ಸಮಾಧಾನ ಮಾಡಿದರು. ಅವರ ಕೈಯಾರ ಹಣ್ಣನ್ನು ತಿನ್ನಿಸಿದರು ಅತ್ತೆ. ನಂತರ ಅವರು ಏನೋ ಹೊರಗಡೆ ಮಾತನಾಡುತ್ತಿದ್ದಾರೆ. ಅದನ್ನು ಕೇಳಿ ಎದೆ ಜಲ್ಲಂತ ಅನಿಸಿತು. ಅತ್ತೆ ಮಕ್ಕಳು ಫಾರಿನ್ಗೆ ಹೋಗುತ್ತಾರೆ ಕೆಲಸದ ನಿಮಿತ್ತವಾಗಿ. ಅತ್ತೆ ಮಾವ ಇಬ್ಬರೇ ಇರುವುದು. ನನ್ನನ್ನು ಅವರ ಜೊತೆ ಕರೆದುಕೊಂಡು ಹೋಗುವ ಉದ್ದೇಶದಿಂದ ಬಂದಿದ್ದಾರೆ. ಜಾಗ ಬದಲಾಯಿಸಿದರೆ ಅವಳು ಎಲ್ಲ ದುಃಖವನ್ನು ಮರೆಯುತ್ತಾಳೆ. ಅವಳಿಗೆ ನಾವು ಈಗ ಸಪೋರ್ಟ್ ಆಗಿ ನಿಲ್ಲಬೇಕು. ಆ ಹುಡುಗನ ಜೊತೆ ಅವಳನ್ನು ಕಳಿಸಬೇಡಿ, ಡೈವರ್ಸ್ ಮಾಡಿಸಿಬಿಡು ಅಂತ ಅತ್ತೆ ಅಪ್ಪನ ಬಳಿ ಹೇಳುತ್ತಿದ್ದಾಳೆ. ನಾನು ಕೂಡ ಅದೇ ರೀತಿ ಅಂತ ಅಂದುಕೊಂಡಿದ್ದೆ. ಆದರೆ ಇನ್ನೊಬ್ಬರ ಬಾಯಿಂದ ಆ ವಿಷಯ ಕೇಳಿದ ತಕ್ಷಣ ಎದೆ ಜಲ್ಲಂತ ಅನಿಸಿತು. ನನಗೆ ತುಂಬ ದುಃಖವಾಗುತ್ತಿತ್ತು. ನನ್ನ ಕನಸು ಕರಗಿ ಹೋಯಿತು. ದುಃಖ ತಡೆಯಲಾರದೆ ನನ್ನ ಗಂಡನಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಮನೆ ಕೆಲಸದವಳು ಫೋನ್ ಎತ್ತಿದಳು. ನಾನು ನನ್ನ ಗಂಡನ ಕೈಗೆ ಫೋನ್ ಕೊಡಲು ಹೇಳಿದಾಗ ಅವಳು ನನ್ನ ಧ್ವನಿಯನ್ನು ಗುರುತಿಸಿ, ಅಮ್ಮ ಅವರೇ ಹೇಗಿದ್ದೀರಾ ಅಂತ ಕೇಳಿದಳು. ನಾನು ಹಾಡಲು ಶುರು ಮಾಡಿದೆ. ಆಗ ಕೆಲಸದವಳು ತಡವರಿಸುತ್ತಾ, ಅಪ್ಪ ಅವರಿಗೆ 2ನೇ ಮದುವೆ ಮಾಡುತ್ತಿದ್ದಾರೆ, ಹುಡುಗಿಯ ಮನೆಯವರು ಬಂದಿದ್ದಾರೆ, ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ನಾನು ಕೆಳಗೆ ಕುಸಿದೆ. ನನ್ನ ಫೋನ್ ಕೆಳಗೆ ಬಿತ್ತು. ಎಲ್ಲರೂ ಓಡಿ ಬಂದರು. ನನ್ನ ಬಳಿ ಏನಾಯಿತು ಮಗು, ಇಷ್ಟೊಂದು ಏಕೆ ಅಳುತ್ತಿದ್ದೀಯಾ ಅಂತ. ನನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡುತ್ತಾರೆ ಅಂತ ಅಂದ ತಕ್ಷಣ ಅತ್ತೆ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಈ ನೋವಿನಿಂದ ಹೊರಗೆ ಬಾ, ನಿನಗೂ ಇನ್ನೊಂದು ಮದುವೆ ಮಾಡುತ್ತೇನೆ, ಅದನ್ನೆಲ್ಲ ಕೆಟ್ಟ ಕನಸು ಅಂತ ಮರೆತು ಬಿಡು. ನಮ್ಮ ಮಗುವನ್ನು ಕರೆದುಕೊಂಡು ಹೋಗಿ ಮದುವೆ ಅನ್ನುವ ಹೆಸರಿನಲ್ಲಿ ಜೀವನವನ್ನು ಹಾಳು ಮಾಡಿದರು. ಇನ್ನೆಂದೂ ಕೂಡ ಅವರೆಲ್ಲ ನಿನ್ನ ಬದುಕನ್ನು ಹಾಳು ಮಾಡಲು ನಾವು ಬಿಡುವುದಿಲ್ಲ. ನಿನ್ನನ್ನು ಒಂದು ಸ್ಟ್ರಾಂಗ್ ವುಮೆನ್ ಆಗಿ ನಾನು ಮಾಡುತ್ತೇನೆ. ಅತ್ತಿಗೆ, ಈಗಲೇ ನಿನ್ನ ಮಗಳ ಬಟ್ಟೆಯನ್ನು ಪ್ಯಾಕ್ ಮಾಡು. ಇನ್ನೊಂದು ನಿಮಿಷ ನಾನು ಇಲ್ಲಿ ಇವಳನ್ನು ಬಿಡುವುದಿಲ್ಲ. ಈ ವಾತಾವರಣ, ಈ ಜಾಗ ಇವಳನ್ನು ಇನ್ನೂ ಕುಗ್ಗಿಸುತ್ತದೆ ಅಂತ ಅತ್ತೆ ತುಂಬ ನೊಂದುಕೊಂಡರು. ನನಗೆ ಯಾವುದು ಸರಿ ಯಾವುದು ತಪ್ಪು ಗೊತ್ತಿಲ್ಲ. ಅವರು ಕರೆದರೂ ಈಗ ನಾನು ಹೋಗಲೇಬೇಕು ಅಂತ ಹೋದೆ. ಗಂಡನ ಬಗ್ಗೆ ಯೋಚಿಸುವಷ್ಟು ಸಮಯವಿಲ್ಲ. ಏನಾದರೂ ಹೇಳಿದರೆ ನನ್ನನ್ನು ಅಷ್ಟೇ ಸುಮ್ಮನೆ ಬಿಡುವುದಿಲ್ಲ ಅತ್ತೆ ಅಂತ ನಾನು ಅವರ ಜೊತೆ ಹೋಗಲು ನಿರ್ಧರಿಸಿದೆ. ಅಪ್ಪ ಅಮ್ಮ ಕಣ್ಣೀರನ್ನು ಹಾಕಿಕೊಂಡರು. ನಿನ್ನ ಅತ್ತೆ ಹೇಗೆ ಹೇಳುತ್ತಾಳೆ ಹಾಗೆ ಕೇಳು. ದಯವಿಟ್ಟು ಯಾವುದೇ ಕಾರಣಕ್ಕೂ ಏನು ಹೆಚ್ಚು ಕಡಿಮೆ ಮಾಡಿಕೊಳ್ಳಬೇಡ. ನಿನ್ನ ಜೊತೆ ನಾವಿದ್ದೇವೆ. ನಮಗೆ ನಿನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅಂತ ಅಮ್ಮ ಕಾಲನ್ನು ಹಿಡಿದುಕೊಂಡಳು. ಜೀವನದಲ್ಲಿ ಮೊದಲ ಬಾರಿ ನನಗಿಂತ ಹೆಚ್ಚಾಗಿ ನನ್ನ ಹೆತ್ತವರ ಬಗ್ಗೆ ನಾನು ಯೋಚಿಸಬೇಕು. ಇನ್ನೆಂದು ತಪ್ಪುಗಳನ್ನು ನಾನು ಮಾಡಬಾರದು. ಎಲ್ಲ ಒಳ್ಳೆಯ ಕೆಲಸವನ್ನೇ ಮಾಡಬೇಕು ಅಂತ ಹೊರಟೆ. 1-2 ದಿನ ಬೇಕಾಯಿತು ನನಗೆ ಹೊಸ ಜಾಗ ಅಡ್ಜಸ್ಟ್ ಆಗಲು. ನಂತರ ಕಾಲೇಜಿಗೆ ಸೇರಿಸುತ್ತೇನೆ ಅಂತ ಅತ್ತೆ ಪ್ರಯತ್ನ ಪಟ್ಟರು. ಇಲ್ಲಿ ಓದಿದರೆ ರ್ಯಾಂಕ್ಗೆ ಬರಬೇಕು. ಅತ್ತೆಯ ಬಳಿ ಊರಿನಲ್ಲಿ ಇದ್ದ ಹಾಗೆ ಇದ್ದರೆ ಆಗುವುದಿಲ್ಲ. ಅತ್ತೆ ನಾನು ಚೆನ್ನಾಗಿ ಓದಲು ಏನು ಬೇಕು ಎಲ್ಲ ಮಾಡುತ್ತಾರೆ. ಅದಕ್ಕಾಗಿ ನಾನು ಯಾವುದಾದರೂ ಪ್ರೊಫೆಷನಲ್ ಕೋರ್ಸ್ಗೆ ಸೇರಿಕೊಳ್ಳುತ್ತೇನೆ, ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೇಳಿದೆ. ಆಗ ಅತ್ತೆ ಒಪ್ಪಲಿಲ್ಲ. ಆದರೂ ನಿನಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಪ್ರಯತ್ನ ಪಟ್ಟರು. ಮೊದಲು ನನಗೆ ಅತ್ತೆ ಇಷ್ಟ ಆಗುತ್ತಿರಲಿಲ್ಲ. ಆದರೆ ಊರಿಗೆ ಹೋಗಲು ಸಾಧ್ಯವಿಲ್ಲ. ನನ್ನ ಗಂಡ ಇನ್ನೊಂದು ಹುಡುಗಿ ಜೊತೆ ಸುಂದರವಾದ ಬದುಕು ಕಟ್ಟಿಕೊಂಡು ಬದುಕುವುದನ್ನು ನೋಡಲು ನನ್ನ ಕೈಯಲ್ಲಿ ಆಗುತ್ತಿರಲಿಲ್ಲ. ತುಂಬ ಕಷ್ಟವಾಯಿತು. ಏಕೆಂದರೆ ಚಿಕ್ಕಂದಿನಿಂದ ನಾನು ಸರಿಯಾಗಿ ಓದಿಲ್ಲ ಅಂತ ಅನಿಸುತ್ತದೆ. ಈಗ ಇಲ್ಲಿಯ ವಿದ್ಯಾಭ್ಯಾಸ ನನಗೆ ತುಂಬ ಕಷ್ಟವಾಗುತ್ತಿತ್ತು. ಅತ್ತೆ ಟ್ಯೂಷನ್ ಮಾಸ್ಟರನ್ನು ಮನೆಗೆ ಬರಲು ಹೇಳಿದರು. ನನಗೆ ಸಂಜೆ ಮತ್ತು ಬೆಳಿಗ್ಗೆ ಅವರು ಹೇಳಿಕೊಡುತ್ತಿದ್ದರು. ನನಗೆ ಓದಲು ಸಹಾಯ ಮಾಡುತ್ತಿದ್ದರು. ನಾನು ಓದಿ ಎಲ್ಲವನ್ನು ಅವರಿಗೆ ಒಪ್ಪಿಸಬೇಕು. ಒಂದು ರೀತಿ ನಾನು ಈಗ LKGಯಲ್ಲಿ ಇದ್ದೇನೆ ಅಂತ ಅನಿಸಿತು. ಇದೇ ರೀತಿ ಸಾಗುತ್ತಾ ಈಗ ಡಿಗ್ರಿ ಮಾಡಿದ್ದೇನೆ. ಅತ್ತೆಯ ಆಸೆಯ ಅನುಸಾರವಾಗಿ ನಾನು KS ಎಕ್ಸಾಮ್ ಬರೆದೆ. ಅದೃಷ್ಟದಿಂದ ಮೊದಲ ಅಟೆಂಪ್ಟಲ್ಲೇ ನಾನು ಪಾಸಾದೆ. ತುಂಬ ಖುಷಿಯಾಗುತ್ತಿದೆ. ಆದರೆ ನನಗೆ ಫಸ್ಟ್ ಪೋಸ್ಟ್ ಇರುವುದು ನನ್ನ ಊರಿನ ಜಾಗಕ್ಕೆ. ಅಲ್ಲಿ ಹೋಗಲು ಇಷ್ಟವಿಲ್ಲ. ಹಳೆಯ ಗಾಯ ಮಾಸಿರಬಹುದು, ಆದರೆ ಅದರ ನೆನಪು ಮಾಸಿಲ್ಲ. ನಾನು ಹೋಗುವುದಿಲ್ಲ ಅಂತ ಹೇಳಿದರು. ಅತ್ತೆ ನನ್ನನ್ನು ಬಿಡುವುದಿಲ್ಲ. ವಿಧಿ ಇಲ್ಲದೆ ನಾನು ಊರಿಗೆ ಹೋದೆ. ಊರಿನಲ್ಲಿ ಮೊದಲ ರೀತಿ ಇಲ್ಲ.
ಹೆಚ್ಚು ಮರ್ಯಾದೆ ನನಗೆ ಸಿಗುತ್ತದೆ. ನನಗೆ ಸನ್ಮಾನ ಮಾಡುವ ಜಾಗದಲ್ಲಿ ನನ್ನ ಗಂಡ ಕೊನೆಯ ಸ್ಥಾನದಲ್ಲಿ ಕುಳಿತಿದ್ದಾನೆ. ಒಂದು ಮಾಸಿದ ಬಟ್ಟೆಯನ್ನು ಹಾಕಿಕೊಂಡು ಮನೆಗೆ ಬಂದ ಮೇಲೆ ತಿಳಿಯಿತು, ಅವರು ಇದ್ದ ಆಸ್ತಿಯನ್ನೆಲ್ಲ ಯಾವುದೋ ಸಮಸ್ಯೆಯಿಂದ ಎಲ್ಲವನ್ನು ಮಾರಿಬಿಟ್ಟರು. ನಿನ್ನ ಗಂಡನಿಗೆ ಹೆಣ್ಣು ಯಾರೂ ಕೊಟ್ಟಿಲ್ಲ, ಕೇವಲ ಮಾತು ಕತೆ ಮಾತ್ರ ಆಗಿತ್ತು. ಈಗ ತುತ್ತು ಊಟಕ್ಕೂ ಕೂಡ ಕಷ್ಟಪಡುತ್ತಾರೆ ಅಂತ ಹೇಳಿದರು. ನನಗೆ ಅವನ ಮೇಲೆ ಅನುಕಂಪ ಬಂದು ನನಗೆ ಗೊತ್ತಿರುವ ಗೆಳೆಯನ ಬಳಿ ಅವನಿಗೆ ಕೆಲಸ ಕೊಡಿಸಿದೆ. ಈಗ ಅವನು ನೆಮ್ಮದಿಯಾಗಿ ಬದುಕುತ್ತಿದ್ದಾನೆ ಅಂತ ತಿಳಿದು ಅತ್ತೆ ತುಂಬ ಬಲವಂತ ಮಾಡುತ್ತಿದ್ದಾಳೆ, ನನ್ನ ಮಗನನ್ನು ಮದುವೆ ಆಗು ಅಂತ. ನಾನು ಈ ಊರಿನಲ್ಲಿ ಇದ್ದುಕೊಂಡು ನನ್ನ ಗಂಡನನ್ನು ಬಿಟ್ಟು ಇವನನ್ನು ಹೇಗೆ ಮದುವೆ ಆಗಲಿ ಅಂತ ಯೋಚಿಸಿದೆ. ಆದರೆ ಆ ರಾತ್ರಿಯನ್ನು ನೆನೆಸಿಕೊಂಡು ಮನಸ್ಸು ತುಂಬ ರೋಸಿ ಹೋಯಿತು. ಗಂಡನ ಬಗ್ಗೆ ಇನ್ನೂ ಯೋಚಿಸುವ ರೀತಿ ಇಲ್ಲ. ಅವರು ಕಷ್ಟ ಅಂತ ಆ ರೀತಿ ಇದ್ದಾರೆ. ಸ್ವಲ್ಪ ಚಿಗುರಿದರೆ ಮತ್ತೆ ಕಷ್ಟ ಕೊಡುತ್ತಾರೆ. ನಾನು ಯಾವುದೇ ಕಾರಣಕ್ಕೂ ನನ್ನ ಹಳೆಯ ಗಂಡನ ಮನೆಗೆ ಹೋಗುವುದು ಸಾಧ್ಯವಿಲ್ಲ. ಈಗ ನಾನು ಶಾಸ್ತ್ರೋಕ್ತವಾಗಿ ಮದುವೆಯಾಗಿ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದೇನೆ. ರಾಹುಲ್ ತುಂಬ ಒಳ್ಳೆಯವನು. ಅತ್ತೆ ರೀತಿ ತುಂಬ ಸ್ಟ್ರಿಕ್ಟ್, ಆದರೆ ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡುತ್ತಾನೆ. ನನ್ನ ಕೆಲಸಕ್ಕೆ, ನನ್ನ ಸಮಾಜ ಸೇವೆಗೆ ಬೆನ್ನೆಲುವಾಗಿ ನಿಂತಿದ್ದಾನೆ. ಅವನ ಸಹಾಯದಿಂದ ನಾನು ದೊಡ್ಡ ದೊಡ್ಡ ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದೇನೆ. ಒಮ್ಮೊಮ್ಮೆ ನಮಗೆ ತುಂಬ ಕಷ್ಟ ಬಂದರೆ ಅದರ ಹಿಂದೆ ತುಂಬ ಒಳ್ಳೆಯದು ಆಗುತ್ತದೆ ಅಂತ ಅಮ್ಮ ಹೇಳುತ್ತಿದ್ದಳು. ನನ್ನ ಬದುಕು ಅದೇ ರೀತಿ ಆಯಿತು. ಮೊದಲ ಗಂಡ ಮಾಡಿದ್ದ ಗಾಯವನ್ನು ಎರಡನೇ ಗಂಡ ಔಷಧಿಯನ್ನು ಹಾಕಿ ವಾಸಿ ಮಾಡಿದ. ನನ್ನ ಬದುಕು ಈಗ ಸುಂದರವಾಗಿದೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.